ಅಲ್ಲದೆ ಹೋಯ್ತಾ ಇದೀವಿ ನಡ್ಕೊಂಡು. ಈ ಜೈ ಅಂತ ನಾನು ಏನ್ ಮಾಡ್ದ ಅಂದ್ರೆ ಬಡ್ಡಿ ಮಗ ಏನ್ ಮಾಡ್ದಲ್ಲ ಯಶೋ ನೋವಿದೆ, ಆಕ್ರೋಶ ಇದೆ. ಯಾಕೆ ನಾವ್ ಇವತ್ತು ಕಾಲೇ ರಾಮನಗರಕ್ಕೆ ಹೋಯ್ತಾ ಇರವಾ, ನಮ್ ಜೀವನ ಹಾಳು ಮಾಡ್ಬಿಟ್ಟೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ರಾಮನಗರ ಹತ್ರ ಹೋಯ್ತಾ ಇದ್ವಾ. ಈಗಾಲೇ ಕೊಳ್ಳೇಗಾಲಕ್ಕೆ ಹೋಗ್ಬೇಕಂತೆ. ಅವನು ಬೆಂಗಳೂರಿಗೆ ಹೋಗ್ತಾ ಇದ್ದ. ಈಗಾಲೇ ಅವನು ಕೊಳ್ಳೇಗಾಲಕ್ಕೆ ಹೋಗ್ಬೇಕಂತೆ. ಲೊಕೇಶನ್ ಚೇಂಜ್ ಆಯ್ತು ಅಂದ. ಹಗ್ಗನೂ ತಗೊಂಡಿಲ್ಲ ಬಡ್ಡಿ ಮಗ. ಹಗ್ಗನೂ ತಗೊಂಡಿಲ್ಲ. ಹಗ್ಗ ತಗೊಂಡವನೆ ಅಂತ ಹಗ್ಗನೂ ತಗೊಂಡಿಲ್ಲ. ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತೈತೆ. ಅವನು ಇರ್ತಾನೆ ಅಂತ ನಾವು ಬಂದು ನಮ್ಗೆ ಗೊತ್ತಿಲ್ವ, ಅಲ್ಲೆಲ್ಲರೂ ಅಂಗಡಿ ಹತ್ರ ಜಲ್ಸ್ಬಿಟ್ಟು ಹಗ್ಗ ತಗೋಗೋದು. ಇವನು ಇರ್ತಾನೆ ಜೊತೆಗೆ ಹೋಯ್ತೀವಲ್ಲ ಬೆಂಗಳೂರಿಗೆ, ಹಗ್ಗ ಕಟ್ಕೊಂಡು ಹೋಗೋದ ಅಂತ ಬಂದರೆ ಹಗ್ಗ ತಗೊಳ್ಳೇಬೇಕು. ಗುರು ನಾನಿವತ್ತು ಲಾಭ ಬಂದಿರೋದು ಅಂದರೆ ಮೈಸೂರಿಂದ ಜಿಗ್ನಿಗೆ ಲೋಡ್ ಐತೆ ಅಂತ ಹೇಳಿದ್ರು. ಹೋಯ್ತಾ ಇದ್ದೀನಿ, ಗಾಡಿ ಹಾಕಿದ್ದೀನಿ. ಬನ್ನಿ ಹೋಗೋದ, ಗಾಡಿಗೆ ಲೋಡ್ ಮಾಡ್ತವ್ರೆ. ಏನೇನು ಮಾಡ್ತವ್ರೆ ಬನ್ನಿ. ಏನು ಐಟಮ್ ಅಂತ ನನಗೂ ಗೊತ್ತಿಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ ಬಂದಾನೆ ಅಂತ. ಬನ್ನಿ ತೋರಿಸ್ತೀನಿ. ಗುರು ಗಾಡಿ ಹಾಕಿದ್ದೀವಿ, ಟರ್ಪ್ ಎಲ್ಲ ಮೇಕ್ ಹಾಕಿದ್ದೀವಿ. ಗುರು ಇವಾಗ ಏನು ಲೋಡು ಅಂತ ನೋಡಬೇಕು. ಗುರು ಇದೇನೋ ಪೌಡ್ರು ಗುರು, ಏನು ಪೌಡ್ರು ಅಂತ ಗೊತ್ತಿಲ್ಲ ನನಗೂ. ನೈಸ್ ಕತೆ ಏನು ಅಂತ ಗೊತ್ತಿಲ್ಲ. ಗಾಡಿ ಹಾಕಿದ್ದೀನಿ, ಡೋರೆಲ್ಲ ಓಪನ್ ಮಾಡಿದ್ದೀನಿ. ಗುರು ದೊಡ್ಡದಾಗಿ ಅದೇ ಫ್ಯಾಕ್ಟ್ರಿ ಇದು. ನಂಗೆ ಇಂಗ್ಲೀಷ್ ಬರೀಕಿಲ್ಲ, ಓದ್ಕೊಳ್ಳೋರೆಲ್ಲ ಓದ್ಕೊಬಿಡಿ ಇದೇನು ಅಂತ. ಸುಮಾರು ದೊಡ್ಡದಾಗಿ ಅದೇ, ಫುಲ್ಲು ಧೂಳು ಹೋಗ್ರು ಒಳಗೆ. ಹಲೋ ಸರ್, ಬಂಸಂದ್ರನಾ? ಹಾಂ, ಜಿಗಣಿ ಎಲ್ಲಿ ಬರೋದು ಸರ್? ಬಂಸಂದ್ರ ಎಲ್ಲಿ ಬರೋದು ಸರ್? ಹೌದಲ್ವ ಸರ್? ಡಿಪ್ರೆಷನ್ ಎಲ್ಲ ಗಾಡಿಗೆಲ್ಲ ಹಾಕಕ್ಕೆ ಹೋಯ್ತವ್ರೆ. ಸರಿ ಮಡಗಿ ಸರ್. भाई इधर आओ, एक सेकेंड. ಮೇಲಾಗ್ತಲ್ಲ ಯೋಚನೆ ಮಾಡ್ದವ್ರು ಗುರು, ಯಾರು ಮೇಕತ್ತದು ಅಂತ. ಈಗ ಒಬ್ಬ ಹಚ್ಚಿದವನೇ, ನೋಡ ಯಾರು ಹಚ್ಚಿದ್ದಾರೆ ಅಂತ 3 ಜನದಲ್ಲಿ. ಗುರು ಎಲ್ಲ ಜೋಡಿಸ್ತವ್ರೆ ನೀಟಾಗಿ 1 by 1. ಎಷ್ಟು ಚೀಲ ಹಾಕ್ಬೇಕಂತ ಗೊತ್ತಿಲ್ಲ. ಸುಮ್ಮನೆ ಲೋಡ್ ಮಾಡ್ತವ್ರೆ ಬರ್ದೆ. ಇವ್ರು ಹೆಣ ಲೋಡ್ ಮಾಡ್ತಾರದು. ಇದು ಏನು ಅಂತ ಒಂದು ಗೊತ್ತಾಯ್ತವಲ್ಲ, ತಲೆ ಕೆಡ್ತಾ ಇದೆ ಗುರು, ಏನಂತ ಗೊತ್ತಾಯ್ತಲ್ಲ. ಇದೇ ಆಫೀಸ್ ರೂಮು. ಏನೋ ಬರೀತವ್ರು ಅಣ್ಣವರು, ಏನು ಬರೀತವ್ರೆ ಅಂತ ಗೊತ್ತಿಲ್ಲ ನಂಗಂತೂ. ಸಾಹಸ ಸಿಂಹ ಹೆಂಗ ನೋಡುಗ್ರು ಬಿಸಿಲು. ಯಶೋ ನೋಡಿ, ಕಳ್ಬಡಿ ಮಗ ಏನೇನು ಎತ್ಕವರಿಗೆ ಹೋಯ್ತವ್ರೆ. ಏನಿದು? ಹಾಂ, ಓ ವೇಸ್ಟ್ನ ಪೌಡ್ರ್ ಮಾಡೋದಾ? ಗುರು ಇದೆಲ್ಲ ಈ ಪ್ಲಾಸ್ಟಿಕ್ ಇರ್ತಾವಲ್ಲ ಐಟಮ್ಗಳು, ಅದೆಲ್ಲಾನು ಪೌಡ್ರ್ ಮಾಡೋದಂತೆ. ಪೌಡ್ರ್ ಮಾಡ್ಬಿಟ್ಟು ಇದೇ ಪೌಡ್ರ್ ತಗೊಂಡು ಹೋಗಿದ್ದು ಮತ್ತೆ ಇದನ್ನೇ ಪ್ಲಾಸ್ಟಿಕ್ ಮಾಡೋದು.
ಇಷ್ಟೇ ಕತೆ, ಇನ್ನೇನು ಇಲ್ಲ ಇಲ್ಲಿ ಕತೆ. ಇಂಥ ಪ್ಲಾಸ್ಟಿಕ್ ಎಲ್ಲನೂ ಎತ್ಕೊಂಡು ಹೋಗ್ತಾರೆ, ಇದು ಎತ್ಕೊಬೋತಾರೆ. ಮಾಮೂಲಿ ಬೀದಿಗೆ ಬರ್ತಾರಲ್ಲ ಅದು ಎತ್ಕೊಬೋತಾರೆ. ಅವೆಲ್ಲನೂ ತಗೊಬಂದು ಇದನ್ನ ಮೋಟ್ರಲ್ಲಿ ಅಲ್ಲೈತೆ ನೋಡಿ, ಮೋಟ್ರು ತೋರಿಸ್ತೀನಿ ರೀ, ಅಲ್ಲೈತೆ ನೋಡಿ ಮೋಟ್ರು. ಆ ಮೋಟ್ರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಮತ್ತೆ ಇದೇ ಥರ ಪ್ಯಾಕ್ ಮಾಡಿ ಇದೇ ಥರ ಗಾಡಿಗೆ ಲೋಡ್ ಮಾಡಿ ಕಂಪ್ನಿ ಕಳಿಸ್ತಾರೆ. ಕಂಪ್ನಿಯಿಂದ ಮತ್ತೆ ಇಲ್ಲಿದೆ ನೋಡಿ ಒಂದು ಪ್ಲೇಟ್ ತೋರಿಸ್ತೀನಿ. ಈ ಥರ ಪ್ಲೇಟ್ನ ರಿಟರ್ನ್ ಹಂಗೆ ಮಾಡ್ತಾರೆ ಮತ್ತೆ ಸೇಮ್. ಹೆಂಗುರು ಹೂವು ಎಷ್ಟಂಗೆ ಇಸ್ತವ್ರೆ, ಎಷ್ಟಿದೆ ಅಂತ ಗೊತ್ತಿಲ್ಲ. ಎಷ್ಟು ಮೇಗ್ ಬತ್ತವನೆ. 141 ಬ್ಯಾಗ್ ಹಾಕ್ಬೇಕಂತೆ. ಇನ್ನೆಷ್ಟು ಬ್ಯಾಗು? 40 ಬ್ಯಾಗ್. ಅಲ್ಲಿ 40 ಬ್ಯಾಗ್ ಇದಾವ? ಓ, ಒಂದೊಂದ್ರಲ್ಲಿ ನನ್ನ 40 ಬ್ಯಾಗು ಸಾಹಸ ಮಾಡ್ತವನೆ. ನಾನು ಅವಾಗಲೇ ತೋರಿಸಿದ್ನಲ್ಲ, ಇದೇ ಪ್ಲಾಸ್ಟಿಕ್ ಐಟಮಲ್ಲೇ ಮಾಡೋದು ಪೌಡ್ರು. ಎಷ್ಟು ಸ್ಟಾಕ್ ಅದೇ ನೋಡುವರು. ಎಲ್ಲ ಅದೇ ಡ್ಯಾಮೇಜ್ ಆಗಿರೋ ಪೀಸ್ಗಳು. ಇಂಥ ಡ್ಯಾಮೇಜ್ ಕಬ್ನಲ್ಲ, ಫೈಬರ್ ಇದು ಪ್ಲಾಸ್ಟಿಕ್ಕು. ಇಂಥ ಡ್ಯಾಮೇಜ್ ಆಗಿರೋ ಪ್ಲಾಸ್ಟಿಕ್ ಐಟಮಲ್ಲಿ ಇದನ್ನು ಪೌಡ್ರು ಮಾಡಿ, ಈ ಪೌಡ್ರನ್ನು ಪ್ಯಾಕ್ ಮಾಡಿ ತಿರ್ಗಾ ಇದನ್ನೇ ಮಾಡ್ತಾರೆ ನೋಡಿ. ಹೆಂಗೆ ಹೇಳ್ದ ಹೆಸು, ತಿರ್ಗಾ ಇದನ್ನೇ ಮಾಡ್ತಾರೆ ಅಂತೆ. ಎಲ್ಲ ಕೆಮಿಕಲ್ ಬಾಕ್ಸ್ಗಳವೆ ಅಲ್ಲಿ. ಇವರು ಒಸಿ ಧೂಳು ಬರ್ತಲ್ಲ ಒಳಗಡೆಯಿಂದ, ಅದು ಪೌಡ್ರ್ ಆಯ್ತದಲ್ಲ ಅದಕ್ಕೆ. ಇದರಲ್ಲಿ ಕನ್ನಡದವರು ಅಂತ ಇರೋರು ಈ ಫ್ಯಾಕ್ಟ್ರಿ ಒಳಗೆ ಒಬ್ಬರು ಇಬ್ಬರು ಅಷ್ಟೇ. ಇಲ್ಲ ಅಂದರು ಎಷ್ಟು ಜನ ಅವರಲ್ಲ ಹಿಂದಿಯವರು ಇಲ್ಲಿ. 8 ಜನ 8 ಜನ ಹಿಂದಿಯವರೇ ಅವರೇ. ಕನ್ನಡ ಮಾತ್ರ ನೀವು ಬೋಲ್ ಅಂತಾನೆ. ಇದೇ ಫ್ಯಾಕ್ಟ್ರಿ ನಾವು ಬಂದಿರೋದು ಲೋಡ್ ಮಾಡೋಕ್ಕೆ. ನೋಡ್ಕೊಬಿಡಿ. ಅಂಗಡಿ ಇಲ್ಲ ಇಲ್ಲಿ ಸದಾ. ಅದು ಒಂದು ಟೀ ಅಂಗಡಿ ಇಲ್ಲ, ಒಂದು ನೀರಂಗಡಿ ಇಲ್ಲ, ಏನೂ ಇಲ್ಲ. ಇದು ಫ್ಯಾಕ್ಟ್ರಿ ರೋಡ್ ಪರಿಸ್ಥಿತಿ. ಇಲ್ಲ ಲೋಡ್ ಆದ್ರೆ ಆನೆ ಕಾಣಂಗೆ ಕಾಣ್ತದೆ. ಅದು ಹೆಂಗೆ ಇಲ್ಲಿ ಹೆಂಗ್ ಮಾಡ್ತಾವನೆ ನಮ್ಗೆಲ್ಲ. ಇಂಥ ಮೋಸ ಯಾಕ್ಲ ಮಾಡಿ. ಅದೇ ನಾಳೆ ಆಫ್ ಮಾಡ್ದಲ್ಲ, ಇದು ಯಾಕೆ ಕೊತ್ಕೊದ್ ಅಂಗಡಿ. ತಾರ್ಪಲ್ ಹಾಕಂಗಿಲ್ಲ ಏನಿಲ್ಲ. ಕೈಯ ಬೀಸ್ಕರಲ್ಲ ಅಂತ ಹೋಯ್ತಿ. ನಾಳೆ ಹೆಂಗಿದ್ದಿಲ್ಲ ನೀನು. ನಾವೇ ಅದೇನೋ ಇಲ್ಲಿ ಅಲ್ಲಿ ನೋಡಲಿಲ್ಲ, ಅಲ್ಲಿ ನೋಡಲಿ, ಅಲ್ಲಿ ನೋಡಲಿ. ಹ್ಞೂ, ಇದು ಕಡಿಮೆ ನೋಡ್ಲ. ಅಲ್ಲಿ ಇನ್ನೂ 11 ಮೂಟೆ ಅವೆ ಅಲ್ಲಿ ತುಂಬ್ತಾ. ಅಲ್ಲಿ ಹತ್ತಿ ಬೇಕೆ ಎಣ ಇದೇನು ಎಣ ಅವನ ಹೆಸರು ಎಣ. ಬಿಲ್ ಕೊಡ್ರು, ದುಡ್ಡು ಹಾಕಿಡು. ಗುರು ಫುಲ್ ಲೈಟ್ ಅದೇ ಗಾಡಿ. ಬಿಲ್ಲೆಲ್ಲ ಕೊಟ್ಟರು, ಬಿಲ್ ಕೊಟ್ಟಾಯ್ತು. ಬಿಲ್ಲನ್ನು ಇಲ್ಲಿ ಮಡಗ್ತೀವಿ ಗುರು. ಹಿಂಗಾಗ ಹೊಡೆದಿದ್ದೀವಿ ಅಂದರೆ ಅವ್ರು ನೀಟಾಗಿ ಲೋಡ್ ಮಾಡಿರಲಿಲ್ಲ, ಯಾಕಂದ್ರೆ ನಗಡಿ ಆಗ್ಬಿಟ್ಟಿದೆ. ಅದಕ್ಕೆ ಹಿಂಗೆ ಎಕ್ಸಂಗೆ ಹೊಡೆದನ್ನ ಯಾಕಪ್ಪ ಮೂಟೆ ಬಿದ್ದಿದ್ದೋಗ್ಬಿಡೋ ಒಂದು ಭಯ. ಬನ್ನಿ. ಓ ಯಶು, ಟಾರ್ಪಲ್ ಬಿಡು, ಟಾರ್ಪಲ್ ಬ್ರೋ. ಲೋಡೆಲ್ಲ ಆಯಿತು, ಟಾರ್ಪಲೆಲ್ಲ ಹಾಕೈತು. ಇವಾಗ ಎಸ್ಸು ಗಾಡಿ ಮುಂದಕ್ಕೆ ಬಿಡ್ತವನೆ. ಟಾರ್ಪಲ್ಲು ಏನಪ್ಪ ಹಿಂಗೆ ಕಟ್ಟವ್ರೆ ಅಂತ ತಿಳ್ಕೊಬಿಡಿ. ಆಚೆ ಬಂದವರು ನನ್ನೇ ಬಿಟ್ಬಿಟ್ಟು ಹೋಯ್ತವನೆ ಸುಮ್ಮನೆ.
ಏನಂತ ಗೊತ್ತಿಲ್ಲ, ಸೈಡ್ ಹಾಕ್ಬೋದು. ಓಯ್ ನಡ್ಕೊಂಡು ಹೋಗೋದ ಬನ್ನಿ. ನೋಡಿ ಟಾರ್ಪಲ್ಲು ಹೆಂಗೆ ಬೇಕಂಗೆ ಕಟ್ಟಿದ್ದೀವಿ. ಯಾಕೆ ಅಂದರೆ ಕಾರಣ ಅದು ಹಗ್ಗ ಟೈಟು ಹೋಯ್ತಲ್ಲ, ಏನೂ ಹೋಯ್ತಲ್ಲ, ಸುಮ್ಮನೆ ಹಗ್ಗ ವೇಸ್ಟ್ ಆಗಿದೆ. 6 kg ಹಗ್ಗ ಗುರು. ಇನ್ಮೇಲೆ ಹಗ್ಗ ಯಾರೇ ತಗೋಬೇಕಾರು ಯಾರನ್ನಾರು ಕೇಳ್ಬಿಡ್ತಾಳೆ. ನಾನು ಯಾರನ್ನೂ ಕೇಳಿರಲಿಲ್ಲ, ಸುಮ್ಮನೆ ಹೋಗಿ ತರಿಸ್ಬಿಟ್ಟಿದ್ದೆ 6 kg ಹಗ್ಗ ಬಂಡ್ಲದು. ತರಿಸಾದ್ಮೇಲೆ ಗೊತ್ತಾಯಿತು ಈ ಥರ ಬಂಡವಾಳ ಆಗೋದು ಅಂತ. ಹಗ್ಗದ ಬಂಡವಾಳ ಗೊತ್ತಾಯ್ತಲ್ಲ. ಇವಾಗ ಮತ್ತೆ ಅಲ್ಲಿ ಲೋಡೆಲ್ಲ ಆಯಿತು, ಇವಾಗ ಹೋಯ್ತಾ ಇದ್ದೀವಿ. ರೋಡ್ ಮಾತ್ರ ಅದ್ದೂರಿ ಆಗದೆ. ಜಲಿಕೆಲ್ಲಿ ರೋಡು. ಹೆಸರು ತಲೆ ಮೇಲೆ ಕೈ ಹಿಡ್ಕ ಫೋನ್ ನೋಡ್ತಾ ಕೂತಾನೆ. ಹೆಸರು ರೋಡ್ ಹೆಂಗದ್ಲ ಇವ್ರು ಕರ್ಕೊಂಡ್ ನೋಡಕ್ ಇಲ್ಲಿಗೆ MLA ಗುರು ಆಫೀಸ್ ರೋಡಲ್ಲಿ ಹೋಯ್ತಾ ಇದ್ದೀನಿ. ಅಲ್ಲಿ ಈ ಆಫೀಸ್ ರೋಡಲ್ಲಿ ಯಾರ್ಯಾರು ಇರ್ತಾರೆ ನೋಡೋದ ಬನ್ನಿ, ಮಾತಾಡ್ಸೋದು ಹಂಗೆ ಹೋಯ್ತಾ. ಅಯ್ಯಪ್ಪ, ಎಲ್ಲ ಆಫೀಸ್ ಗಾಡಿಗಳೆಲ್ಲ ಲೈನ್ ನಿಂತವೆ. ಯಾರವ್ರೆ ಗೊತ್ತಿಲ್ಲ, ನೋಡೋದ. ಗುರು ಆಫೀಸ್ ರೋಡಲ್ಲಿ ಯಾರು ಸಿಗ್ನಿಲ್ಲ, ಹೋಯ್ತಾ ಇದೀನಿ. ಟೈಮ್ ಆಗ್ಬಿಡೈತೆ, ಬೇಗ ಹೋಗ್ಬೇಕು. ಬೇಗ ಅನ್ಲೋಡ್ ಮಾಡಿ ಮತ್ತೆ ಮಲಗಿ ಬೆಳಗ್ಗೆ ಎದ್ದು ಮತ್ತೆ ರಿಟರ್ನ್ ಲೋಡ್ ಮಾಡ್ಕೋಬೇಕು. ಬನ್ನಿ ಹೋಗೋದ, ಲೆಟ್ಸ್ ಗೋ. ಗುರು ಬೆಂಗಳೂರು ಮೈಸೂರು ಹೈವೇಗೆ ಬಂದು ಹೋಯ್ತಾ ಇದೀವಿ ಈಗ ಹೈವೇ ರೋಡಲ್ಲಿ. ಮತ್ತೇನಪ್ಪ ಅಂದರೆ ವಿಷಯ, ಇಲ್ಲೊಂದು ನಂಬರ್ ಪ್ಲೇಟ್ ತೋರಿಸ್ತೀನಿ ನೋಡಿ. ಇದು ನಂಬರ್ 1033 ಎಮರ್ಜೆನ್ಸಿ ಕಾಲ್ ಅಂತ ಹಾಕಿರ್ತಾರೆ. ಕಾಲ್ ಮಾಡಿದ್ರೆ ಯಾವನು ಬರೋಲ್ಲ. ನಾಳೆ ಕಾಲು ಮಾಡಾಯ್ತು, ಎಲ್ಲ ಮಾಡಾಯ್ತು, ಯಾರು ಬರೋಲ್ಲ. ಸುಮ್ಮನೆ ಅದೆಲ್ಲ ಹಾಕ್ಬೇಕು, ಹಾಕೋರ್ ನಂಬರು. ಹಂಗೆ ಗುರು ಬಂದ ಮಂಡ್ಯಕ್ಕೆ ಎಷ್ಟು ಗಾಡಿ ಓಡಿಸ್ಕೊ ಬಂದ. ಅಲ್ಲಿಂದ ಮತ್ತೆ ಇಲ್ಲೊಂದು ನಿಲ್ಸಿದೆ, ಏನು ಮಾಡೋಕ್ಕಾಗ್ಲಿಲ್ಲ. ಮತ್ತೆ ಇವಾಗ ಜಯಂತ ಇದೆಲ್ಲ ಅವನಂದೆ ಲೊಕೇಶನ್ ಕಳಿಸ್ತೀನಂದ, ಅದಕ್ಕೆ ಸೈಡಿಗೆ ಆಗ್ತಿದ್ದೀವಿ. ಗುರು ನಮ್ಮ ಮಂಡ್ಯಕ್ಕೆ ಬಂದು ಹಂಗೆ ಸಿಟಿ ಒಳಕ್ಕೆ. ಯಾಕೆ ಅಂದರೆ ನಾವು ಕಟ್ಟಿರೋ ಹಗ್ಗ ಹೇಳೋನಲ್ಲ ಫಸ್ಟೇ, ಟೈಟ್ ಆಯ್ತಾನೆಲ್ಲ, ಹೊಸ ಹಗ್ಗ ತಗೋ ಅಂತ ಹೇಳಿದ್ದೆ ಜಯಂತ್ಗೆ. ತಗೊಂಡಿದ್ದೀನಿ ಅಂದ ಅವನು. ಇಲ್ಲೇ ಮಂಡ್ಯ ಸಿಟಿ ಒಳಗಿದ್ದೀನಿ, ಬನ್ನಿ ಒಟ್ಟಿಗೆ ಹೋಗೋದ ಅಂದ. ಹಂಗೆ ಹೋಗೋದ ಅಂದ್ಬಿಟ್ಟು ಮಂಡ್ಯ ಸಿಟಿ ಒಳಗೆ ಹೇಳ್ಕೊಂಡೆ ಮಂಡ್ಯ ಒಳಗೆ ಹೋಯ್ತಾ ಇದ್ದೀವಿ. ಅವನ ಲೊಕೇಶನ್ಗೂ ನಮ್ಮ ಲೊಕೇಶನ್ಗೂ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದರೆ 5 ಕಿಲೋಮೀಟ್ರ್ ಐತೆ ಲೊಕೇಶನ್ನು ನಮ್ಮದು ಒಂದು. ಹೋಗೋದ ಬನ್ನಿ. ಗುರು ಈ ಮುಂಡೆ ಮಗ ಹಗ್ಗ ತಗೋ ಅಂತ ಹೇಳಿದೆ. ಇವನು ಹಗ್ಗನೂ ತಗೊಳ್ದಾನೆ ಇಲ್ಲಿ ಮಂಡ್ಯಕ್ಕೆ ಇವನು ಪಾಲ್ಗೆಳ್ದಾನೆ, ನಮ್ಮನ್ನೂ ಪಾಲ್ಗೆಡಿಸ್ತಾವ ನೋಡಿ. ಇವನು ನಾಳೆ ಲೋಡ್ ಆಗದೆ ಬಿಲ್ ಆಗಿಲ್ಲ ಅಂದ್ಬಿಟ್ಟು ನಮ್ಮನ್ನು ಸಾಯಿಸ್ತವನೆ. ಇವನು ಎಂಥ ಮನುಷ್ಯ ಇರ್ಬೇಕು ಹೇಳಿ ಅಲ್ಲ. ಇವನು ಲೋಡ್ ಆಗಿ ಎಷ್ಟು ಲೋಡ್ ಆಗದು ನೋಡಿ, ಒಂದು ತೊಟ್ಟಿ ಮೇಗೂ ಬಂದಿಲ್ಲ ಇವನು ಲೋಡ್ ಆಗಿರೋದು. ನೋಡಿ ಇವನು ಎಂಥ ಕಳ್ಬಡ್ಡಿ ಮಗ ಇರ್ಬೇಕು. ನಮ್ ತಾಣಜಿ ನಾವು ಹೋಗೋದೇ ಯಾವಾಗ ನಿಂಗೆ ಆಡ್ತಿಯಲ್ಲ ನೀನು. ಈಗ ಒಳ್ಳೆ ಬಾಡಿಗೆ ಮಾಡಿದವ್ರೆ ಇವರು 6,000ನ. 6,000 ಬಾಡಿಗೆ ಕೊಟ್ಟಿರೋನೆ ಇವನು. ಅಲ್ಲ ಬಾಡಿಗೆ ಕೊಟ್ಟಿರೋನು ಇವನು. ಅದ್ರಲ್ಲಿ 6,000 ಅಂತ ಹೇಳ್ತಾರೆ. ಬಡ್ಡಿ ಮಗ 4,000 ಕೊಟ್ಬಿಟ್ಟು 6,000 ಅಂತ ಹೇಳ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬನ್ನಿ ಟೀ ಹೇಳಿ ನಡೀರಿ. ಫಸ್ಟ್ ಹಗ್ಗ ತರದ ಬನ್ನಿ. ಕುಡ್ದ್ಬಿಡೋರೆ ಇವತ್ತಿನಂತೆ. ಇದೆಷ್ಟು ಬಾಡಿಗೆ ಸರ್? 4,000. ಹಂಗಾರೆ ಬಿಡಿ, ನಿಮ್ಮ ಗಾಡಿ ಡೀಸೆಲ್ನ ಹಾಕ್ಸ್ಕೊತೀವಿ. ನಮ್ಮ ಗಾಡಿಗೆ ಅಲ್ಲೇ 1,000 ಹಾಕ್ಸಿದ್ದೀವಿ. ನಮ್ಮ ಗಾಡಿ ನೀವು ಎತ್ಕೋಗಿ ಮಾಡ್ಕೋಬೇಕಾರೆ ನಮ್ಮ ದುಡ್ಡು ನಾವು ನಿಮ್ಮ ದುಡ್ಡು ನಾವು ಇಸ್ಕೊತೀವಿ, ನಮ್ಮ ದುಡ್ಡು ನೀವು ಇಸ್ಕೊಳ್ಳಿ. ಹಾಂ 4 ಎಷ್ಟು ಅನ್ನೋದು ಸರ್? 500 kg. ಹಾಂ ಸರಿ, ಇದ್ರ 4,000 ಕೊಡಿ. ಬೆಂಗಳೂರು ಹೋದ್ಮೇಲೆ ಅಲ್ಲೋಡ್ ಆದ್ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ ಗಾಡಿ ನೀವು. ನಾನು ಹೇಳೋದು ಈಗ ಇನ್ನೂ ಬಿಲ್ ಕೊಡೋದು ಯಾವಾಗ? ಇನ್ನೂ ಬಿಲ್ ಕೊಟ್ಟಿಲ್ಲ ಅಂತ ವೆಯ್ಟ್ ಮಾಡ್ತವ್ರೆ. ಈಗ ಎಲ್ಲಿದ್ದೀವಿ ಅಂದರೆ ಶುಗರ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಇರೋದು. ಅಲ್ಲವೇ ನೋಡಿ ಗಾಡಿಗಳು.
ಅಲ್ಲದೆ ಹೋಯ್ತಾ ಇದೀವಿ ನಡ್ಕೊಂಡು. ಈ ಜಯ ಅಂತ ಏನ್ ಮಾಡ್ದ ಅಂದ್ರೆ ಬಡ್ಡಿ ಮಗ ಏನ್ ಮಾಡ್ದಲ್ಲ ಯಶೋ, ನೋವಿದೆ, ಆಕ್ರೋಶ ಇದೆ. ಯಾಕೆ ನಾವ್ ಇವತ್ತು ಗಾಳಿ ರಾಮನಗರಕ್ಕೆ ಹೋಯ್ತಾ ಇರವ, ನಮ್ ಜೀವನ ಹಾಳು ಮಾಡ್ಬಿಟ್ಟೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾ, ರಾಮನಗರ ಹತ್ರ ಹೋಯ್ತಾ ಇದ್ವ. ಈಗಾಗಲೇ ಕೊಳ್ಳೇಗಾಲಕ್ಕೆ ಹೋಗ್ಬೇಕಂತೆ. ಅವನು ಬೆಂಗಳೂರಿಗೆ ಹೋಗ್ತಾ ಇದ್ದ. ಈಗಾಗಲೇ ಅವನು ಕೊಳ್ಳೇಗಾಲಕ್ಕೆ ಹೋಗ್ಬೇಕಂತೆ. ಲೊಕೇಶನ್ ಚೇಂಜ್ ಆಯಿತು ಅಂದ. ಹಗ್ಗನೂ ತಗೊಂಡಿಲ್ಲ ಬಡ್ಡಿ ಮಗ. ಹಗ್ಗನೂ ತಗೊಂಡಿಲ್ಲ. ಹಗ್ಗ ತಗೊಂಡವನೆ ಅಂದ್ರೆ ಹಗ್ಗನೂ ತಗೊಂಡಿಲ್ಲ. ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತೈತೆ. ಅವನು ಇರ್ತಾನೆ ಅಂತ ನಾವು ಬಂದು ನಮ್ಗೆ ಗೊತ್ತಿಲ್ವ. ಅಲ್ಲೆಲ್ಲರೂ ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಹಗ್ಗ ತಗೋಗೋದು. ಇವರು ಹೋದ ಅಲ್ಲೆಲ್ಲರೂ ಹಗ್ಗದ ಅಂಗಡಿ ನಿಲ್ಸ್ಬಿಟ್ಟು ಹಗ್ಗ ತಗೋದ. ಇದೇ ಗುರು ಶುಗರ್ ಫ್ಯಾಕ್ಟ್ರಿ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಹೋಯ್ತಾ ಇದ್ದೀವಿ. ಬನ್ನಿ ಹೋದಲು ಅಲ್ಲೆಲ್ಲೂ ಹಗ್ಗ ತಗೊಳ್ಲಿಲ್ಲ. ದಾರನ ಎಲ್ಲೋ ಅಂಗಡಿ ಹುಡ್ಕಷ್ಟ ಸಾಕಾಯಿತು. ಸಿಗ್ನಲ್ ಅಂಗಡಿ ಹೈವೇಗೆ ಹತ್ಕೊಂಡು ಹೋಯ್ತಾ ಇದ್ದೀವಿ ಬೆಂಗಳೂರಿಗೆ. ನಾಳೆ ಮದ್ದೂರು ಬಿಟ್ಟು ಮದ್ದೂರು ಹತ್ರ ಇದ್ದೀವಿ. ಈಗ ಹೋಯ್ತಾ ಇದ್ದೀವಿ. ಬನ್ನಿ ಹೋಗೋದ. ಹಂಗೆ ಬೆಂಗಳೂರು ಬಂದ್ವಲ್ಲ, ಮನೆಗಳ ನನ್ನ ಫ್ರೆಂಡ್ ಮನೆಗೆ ಬಂದು ನನ್ನ ಫ್ರೆಂಡ್ ರೂಮ್ಗೆ ಹೋಯ್ತಾ ಇದ್ದೀವಿ. ಇಲ್ಲ ಗಾಡಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಬನ್ನಿ ಗುರು ಹೋಗೋದ ರೂಮ್ಗೆ. ಮತ್ತೇನಪ್ಪ ಅಂದರೆ ಮನೆ ಕಂಡು ಬೆಳಗ್ಗೆ ಎದ್ದು ಹೋಗ್ಬೇಕು ಗುರು. ನೈಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದೆ ಅಲ್ಲೇ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಕಾಕಿ ಶರ್ಟ್ ಮೇಕ್ ಹಾಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ ಗುರು ಹೋಗೋದ. ಅನ್ಲೋಡ್ ಪಾಯಿಂಟ್ಗೆ ಹೋಯ್ತಾ ಇದ್ದೀನಿ ನಾನು, ಯಶು ಮತ್ತು ಧನವ್ರು ಇನ್ನೂ ಮನ್ಗವ್ರೆ. ನೋಡೋದ ಬನ್ನಿ ಹೋಗೋದ. ರೂಮ್ ತೋರಿಸ್ತೀನಿ ರೀ ಅವ್ರದ್ದೆಲ್ಲ ಹೆಂಗೈತೆ ಏನು ಅಂತ. ಹಂಗೆ ಗುರು ಹೋಯ್ತಾ ಟೀ ಕುಡ್ಕೊ ಹೋಗೋದು ಅಂದ್ಬಿಟ್ಟು 3 ಜನ ಅದನ್ನು ಇದು ಬಂದಂಗೆ ನಾವು 3 ಜನನೂ ಅಲ್ಲೇ ಟೀ ಕುಡ್ಕೊಂಡು ಹೋಯ್ತಾ ಇದ್ದೀವಿ. ಇವಾಗ ಟೀ ಎಲ್ಲ ಕುಡಿತಾ ಇದ್ದೀವಿ. ಟೀ ಕುಡ್ಕೊಂಡು ಹೋಗ್ಬೇಕು ಈಗ ಅನ್ಲೋಡ್ ಮಾಡೋಕ್ಕೆ. ಇಲ್ಲಿಂದ 13 ಕಿಲೋಮೀಟರ್ ಇದೆ. ಬನ್ನಿ ಹೋಗೋದ. ಅನ್ಲೋಡ್ ಪಾಯಿಂಟ್ಗೆ ಹೋಯ್ತಾ ಇದ್ದೀವಿ. ಇನ್ನೇನು ಇಲ್ಲೇ ಐತಿ. ಇಲ್ಲ ಇನ್ನು ಎಷ್ಟು ಕಿಲೋಮೀಟರ್ ಐತೆ? 5 ಕಿಲೋಮೀಟರ್ ಐತೆ ಅಷ್ಟೇ. ಹೋಯ್ತಾ ಇದ್ದೀವಿ. ಬನ್ನಿ ಹೋಗೋದ. 5 ಕಿಲೋಮೀಟ್ರು. ಬೇಗ ಹೋಗ್ಬೇಕು. ಬೇಗ ಹೋದ್ರೆ ಖಾಲಿ ಮಾಡ್ಕೊ ರಿಟರ್ನ್ ಲೋಡ್ ಮಾಡ್ಕೊ ಹೋಗ್ಬೇಕು ಗುರು. ಅನ್ಲೋಡ್ ಪಾಯಿಂಟ್ ಬಂದು ಇದೇ ಅನ್ಲೋಡ್ ಪಾಯಿಂಟು. ಇಲ್ಲಿದೆ ನೋಡಿ ಕಂಪನಿ. ಇದೇ ಅನ್ಲೋಡ್ ಪಾಯಿಂಟು. ಎಷ್ಟೋ ಗೇಟ್ ತೆಗ್ಸಕ್ಕಂತ ಹೋಗೋನೆ. ಬನ್ನಿ ಹೋಗೋದ. ಇದೆ ಕಂಪನಿ. ಅನ್ಲೋಡ್ ಮಾಡಬೇಕು. ಏನೋ ಡ್ರಮ್ ಫ್ಯಾಕ್ಟ್ರಿ ಇದು ಗುರು ಪಕ್ಕದ್ದು. ಬ್ಲ್ಯಾಕ್ ಡ್ರಮ್ ಫ್ಯಾಕ್ಟ್ರಿ. ಇದು ಒಳಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋದ ಬನ್ನಿ ಗುರು. ಇಳ್ಸಕ್ಕೆ ಹೋಗೋದ ಈಗ. ಲೋಡ್ ಪಾಯಿಂಟ್ ಬಂದು ಓಪನ್ ಆಯ್ತದೆ ಬೈ. ಫಸ್ಟ್ ऊपर में निकल. ऊपर ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಗುರು ನಿಮ್ಗೆ ಆಗಲೇ ಪೌಡ್ರ್ ತೋರಿಸಿದ್ನಲ್ಲ, ಅದೇ ಪೌಡ್ರಿಂದ ಈ ಗ್ಲಾಸ್ ಮಾಡೋದು. ಅಲ್ಲಿ ಪೌಡ್ರ್ ತಂದಿದ್ದೀನಲ್ಲ, ಅದೇ ಪೌಡ್ರಿಂದ ಗ್ಲಾಸು, ಪ್ಲೇಟು, ಬೌಲು, ಸ್ಪೂನು ಎಲ್ಲ ಅದರಿಂದನೇ ಮಾಡೋದು. ತೋರಿಸ್ತೀನಿ ನೋಡಿ. ಈಗ ಒಂದು ಕಡೆಯಿಂದ ಇಲ್ಲಿ ಲೋಟ ಮಾಡಿ ಜೋಡಿಸಿ ಮಡಗವ್ರೆ. ಇಲ್ಲಿ ಪ್ಲೇಟು ಇದೆಲ್ಲ ರೆಡಿ ಮಾಡವ್ರೆ. ಇಲ್ಲೆಲ್ಲ ಪ್ಲೇಟು ಎಲ್ಲ ಬಾಕ್ಸ್ಗೆಲ್ಲ ಹಾಕ್ತವ್ರೆ, ಪ್ಯಾಕಿಂಗ್ ಮಾಡ್ತವ್ರೆ. ಇಲ್ಲಿ ನೋಡಿ ಪ್ಲೇಟ್ ತೋರಿಸ್ತೀನಿ ಹೆಂಗದೆ ಅಂತ. ಹೆಂಗದೆ ನೋಡಿ ಊಟ ಮಾಡೋಕ್ಕೆ, ಏನಾದ್ರು ಸ್ನ್ಯಾಕ್ಸ್ ತಿನ್ನೋಕ್ಕೆ ಪ್ಲೇಟ್ ಹೆಂಗದೆ ಅಂತ. ಚೆನ್ನಾಗಿದೆ ಪ್ಲೇಟು. ಮತ್ತೆ ಅಲ್ಲದೆ ನೋಡಿ ಬೌಲ್ಗಳು, ಸ್ಪೂನ್ಗಳೆಲ್ಲ ಅದೆಲ್ಲೂ ಇಟ್ಟವ್ರೆ. ಇಲ್ಲಿ ಒಂದು 2-3 ಕಂಡು ಅಷ್ಟೇ ಕಣ್ಣಿಗೆ. ಅನ್ಲೋಡ್ ಮಾಡೋ ಅಣ್ಣ ಎದ್ದು ನಿಂತವ್ರೆ. ಮೇಲ್ಗಡೆ ಎತ್ತವ್ರೆ. ಟಾರ್ಪಲ್ ಮಡ್ಸ್ಬೇಕು. ಬನ್ನಿ ಮಡ್ಸೋದ ಗುರು. ಟಾರ್ಪಲ್ ಎಲ್ಲ ಮಡ್ಸಾಯ್ತು. ಇವಾಗ ಅನ್ಲೋಡ್ ಮಾಡ್ತವ್ರೆ ಒಂದೊಂದು ಮೂಟೆ ನೋಡೋದ ಬನ್ನಿ. ಏನೋ ಫೋನ್ ಯೂಸ್ ಮಾಡ್ತವನೆ. ಸ್ನ್ಯಾಪ್ ಹಾಕ್ತೀನಿ ಅಂತ ಸ್ನ್ಯಾಪ್ ಹಾಕ್ದವನೆ. ಏನಾಗ್ದವನೋ ಗೊತ್ತೇ ಇಲ್ಲ. ಗುರು ಅನ್ಲೋಡೆಲ್ಲ ಆಯ್ತು. ರಿಸೀವ್ಡ್ ಎಲ್ಲ ಕೊಟ್ಟರು. ಹೋಯ್ತಾ ಇದೀವಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.